ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದ್ಬಿಡೋಣ. ಐ ಪಿ ಎಲ್ 2024ನ ಮೊದಲನೇ ಮ್ಯಾಚು ನಡೀತಾ ಇರೋದು ಇವತ್ತು. RCB ವರ್ಸಸ್ CSK ಮ್ಯಾಚ್ ನಡೀತಾ ಇರೋದು ಎಂ ಚಿದಂಬರಂ ಸ್ಟೇಡಿಯಂನಲ್ಲಿ, ಅಂದರೆ ಚೇಪಕ್ ಸ್ಟೇಡಿಯಂನಲ್ಲಿ. ಸ್ಟಾರ್ಟ್ ಆಗ್ತಾ ಇರೋದು 8 ಗಂಟೆಗೆ. ನಾರ್ಮಲ್ ಆಗಿ 7:15 ಸ್ಟಾರ್ಟ್ ಆಗೋದು ಮ್ಯಾಚ್ಗಳೆಲ್ಲ. ಓಪನಿಂಗ್ ಮ್ಯಾಚ್ ಮಾತ್ರ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎರಡು ಟೀಮ್ಗಳ ಬಗ್ಗೆ ಆಮೇಲೆ ಬರೋಣ. ಮೊದಲು ಪಿಚ್ ಯಾವ ಥರ ಇದೆ ಅಂತ ನೋಡೋಣ. ಪಿಚ್ ಬಗ್ಗೆ ಹೇಳೋದಾದರೆ, ಇತ್ತೀಚೆಗೆ ರಣಜಿ ಟ್ರೋಫಿನಲ್ಲಿ ಎಲ್ಲ ಫಾಸ್ಟ್ ಬೌಲರ್ಸ್ಗಳು ಡಾಮಿನೇಟ್ ಮಾಡಿದ್ದಾರೆ ಈ ಪಿಚ್ಚಲ್ಲಿ ಅಂತ ಒಂದು ರಿಪೋರ್ಟ್ ಇತ್ತು. ಆದರೆ ಇವಾಗ ರಿಪೋರ್ಟ್ ಬರ್ತಾ ಇರೋ ಪ್ರಕಾರ ಈ ಸ್ಟೇಡಿಯಂನಲ್ಲಿ ಸೆಂಟರ್ ಪಿಚ್ನ ಕೊಡ್ತಾರೆ ಅಂತ. ಸೆಂಟರ್ ಪಿಚ್ ಅಂದರೆ ಇದು 200% ಸ್ಪಿನ್ ಫ್ರೆಂಡ್ಲಿ ಪಿಚ್ ಆಗಿರುತ್ತೆ. ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ಟರ್ನ್ ಇರುತ್ತೆ ಅಂತ ಹೇಳ್ತಾರೆ ಈ ಪಿಚ್ಚಲ್ಲಿ. ನಿಮಗೆ ಇಲ್ಲೇ ಗೊತ್ತಾಗಿರುತ್ತೆ ಸ್ಪಿನ್ ಫ್ರೆಂಡ್ಲಿ ಅಂದರೆ ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ. ಆಬ್ವಿಯಸ್ಲಿ CSK ಟೀಮ್ಗೆ ಹೆಲ್ಪ್ ಆಗುತ್ತೆ ಇದು. ಯಾಕಂದರೆ ಅವ್ರ ಕಡೆ ಮಿಸ್ಟ್ರಿ ಸ್ಪಿನ್ನರ್ ಅಂತ ತೀಕ್ಷ್ಣ ಇದ್ದಾರೆ. ನಮ್ಮ ಕಡೆ ಮಿಸ್ಟ್ರಿ ಸ್ಪಿನ್ನರ್ ಅಲ್ಲ, ನಾರ್ಮಲ್ ಸ್ಪಿನ್ ಮಾಡೋಕ್ಕೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋಂಥ ಸ್ಪಿನ್ನರ್ಸ್ ಇಲ್ಲ. ಕರಣ್ ಶರ್ಮಾ ಒಬ್ರು ಇದ್ದಾರೆ, ಬಟ್ ಅವ್ರ ಮೇಲೆ ಸಿಗಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕಾಗುತ್ತೆ ಈ ಟೈಮಲ್ಲಿ. ಸ್ಟಾಟ್ಸ್ನ ನೋಡ್ತು ಅಂದರೆ ಇಲ್ಲಿ ಚೇಸ್ ಮಾಡೋದು ಕಷ್ಟ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ರನ್ನ ಗುಡ್ಡೆ ಹಾಕೊಂಬಿಟ್ಟು ಡಿಪೆಂಡ್ ಮಾಡೋದೇ ಬೆಟರು. ಎರಡು ಟೀಮ್ದು ಬ್ಯಾಟಿಂಗ್ ವಿಷಯಕ್ಕೆ ಬಂದರೆ, RCBದು ಟಾಪ್ 5 ಬ್ಯಾಟಿಂಗ್ ಏನಿದೆ ದಾದ ಥರ ಇದೆ. ಎಷ್ಟೇ ರನ್ ಕೊಟ್ಟರು ಚೇಸ್ ಮಾಡೋ ಥರನೂ ಇದೆ, ಸಿಕ್ಕಾಪಟ್ಟೆ ರನ್ಗಳನ್ನು ಗುಡ್ಡೆ ಹಾಕೋ ಥರನೂ ಇದೆ. ಇದು ಸೇಮ್ 2016 ಬ್ಯಾಟಿಂಗ್ ಲೈನಪ್ ಥರ. ಒಬ್ಬರಾದ್ಮೇಲೆ ಒಬ್ಬರು ಬಂದು ಗುದ್ದೋ ಅಂಥ ಬ್ಯಾಟ್ಸ್ಮನ್ಸೇ ಇದ್ದಾರೆ. ಯಾರೋ ಒಬ್ಬರು ಆಫ್ ಡೇ ಆಯಿತು ಅಂದರೂ ಮಿಕ್ಕಿರೋ 3 ಜನನೂ ಗುದ್ದೋ ಥರನೇ ಇದ್ದಾರೆ ಬ್ಯಾಟ್ಸ್ಮನ್ಸ್ ಬಗ್ಗೆ ಚಿಂತೆನೇ ಇಲ್ಲ ಈ IPLನಲ್ಲಿ. ನಮಗೆ ಚಿಂತೆ ಇರೋದೇ ಬೌಲಿಂಗ್ನಲ್ಲಿ. CSK ಬ್ಯಾಟಿಂಗ್ ಪರ ಅಂತ ಬಂದರೆ, ಅವ್ರ ಕಡೆಗೆ ಹೋದ ಸಲ ಹಬ್ಬ ಮಾಡಿದಂಥ ಡೆವನ್ ಕಾನ್ವೆ ಇರಲ್ಲ. ಅವ್ರ ಬದಲಿ ರವೀಂದ್ರ ಅವರೇ ಓಪನ್ ಮಾಡಬೇಕಾಗುತ್ತೆ ಋತುರಾಜ್ ಗಾಯಕ್ವಾಡ್ ಜೊತೆಗೆ. ಆಮೇಲೆ ಅಜಿಂಕ್ಯ ರಹಾನೆ, ಡ್ಯಾರಲ್ ಮಿಚೆಲ್, ಶಿವಮ್ ದುಬೆ, ರವೀಂದ್ರ ಜಡೇಜಾ, ಈ ಥರ ಟಾಪ್ 6 ಬ್ಯಾಟ್ಸ್ಮನ್ಸ್ ಕೂಡ ಅವ್ರ ಕಡೆನೂ ಸಖತ್ತಾಗಿದ್ದಾರೆ. ಎಲ್ಲರೂ ಲಾಸ್ಟ್ ಇಯರ್ ಹಾಕ್ಕೊಂಡು ಗುದ್ದಂಥ ಪ್ಲೇಯರ್ಸೇ ಇರೋದು. ಸೊ ಬ್ಯಾಟಿಂಗ್ ವಿಭಾಗಕ್ಕೆ ಬಂದರೆ ಎರಡು ಕಡೆನೂ ಸೇಮ್ ಅಂತಲೇ ಅನಿಸುತ್ತೆ. ಯಾರು ಜಾಸ್ತಿ ಅಂತ ಅನಿಸಲ್ಲ, ಎರಡು ಕಡೆನೂ ಸೇಮ್ ಬ್ಯಾಟಿಂಗ್ ಸ್ಟ್ರೆಂತೇ ಇದೆ. ಬೌಲಿಂಗ್ ವಿಚಾರಕ್ಕೆ ಅಂತ ಬಂತು ಅಂದರೆ, ಅವ್ರ ಕಡೆ ಇದ್ದಂಥ ಮಿಸ್ಟ್ರಿ ಸ್ಪಿನ್ನರ್ ನಮ್ಮ ಕಡೆ ಇಲ್ಲ. ಮಹೇಶ್ ತೀಕ್ಷ್ಣ ಅವ್ರ ಕಡೆ ಮಿಸ್ಟ್ರಿ ಸ್ಪಿನ್ನರ್ ಅಂತ ಇದ್ದಾರೆ. 4 ಓವರ್ ತಿಂದಾಕ್ಬಿಡ್ತಾರೆ. ಆದರೆ ನಮ್ಮ ಕಡೆ ಆ ಥರ ಸ್ಪಿನ್ನರ್ಸ್ ಯಾರೂ ಇಲ್ಲ. 4 ಓವರ್ ಕಾನ್ಫಿಡೆನ್ಸಿಂದ ಕೊಟ್ಬಿಡ್ಬೋದು ಇವರಿಗೆ. 4 ಓವರ್ ತಿಂದಾಕ್ಬಿಡ್ತಾರೆ ಅಂತ ಹೇಳ್ಕೊಳ್ಳೋಂಥ ಬೌಲರ್ಸ್ ಯಾರೂ ಇಲ್ಲ ನಮ್ಮ ಕಡೆ. ನೋಡಬೇಕು, ಮೋಸ್ಟ್ ಪ್ರಾಬಬ್ಲಿ ಕರಣ್ ಶರ್ಮಾ ಈ ಸಲ ಆ ಥರ ಏನಾದರೂ ಮೂಡ್ ಬರ್ತಾರಾ ಅಂತ. ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಿಗೆ ಬಂತು ಅಂದರೆ, ಅವ್ರ ಕಡೆ ಶಾರ್ದುಲ್ ಠಾಕೂರ್, ದೀಪಕ್ ಚಹರ್ ಅವರ ಜೋಡಿ ಕಮಾಲ್ ಮಾಡ್ತಾರೆ ಅಂತ ಅನಿಸುತ್ತೆ. ಅವ್ರಿಗೆ ಸಪೋರ್ಟ್ ಕೊಡೋಕ್ಕೆ ಮುಖೇಶ್ ಚೌಧರಿ ಇದ್ದಾರೆ. ಆದರೆ ನಮ್ಮ ಕಡೆ ಸಿರಾಜ್ ಅಣ್ಣಂಗೆ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಡೌಟು. CSK ಅವ್ರ ಕಡೆಯಿಂದ ಇನ್ನೂ ಒಂದು ಬಿಗ್ ಅಪ್ಡೇಟು ನಿನ್ನೆ ಬಂದಿರೋದು. MS ಧೋನಿ ಅವರ ಕಡೆಯಿಂದ, ತಾಲಾ ಅವರ ಕಡೆಯಿಂದ ಕ್ಯಾಪ್ಟನ್ಸಿನ ಹಸ್ತಾಂತರ ಮಾಡಿದ್ದಾರೆ. ಅದು ಋತುರಾಜ್ ಗಾಯಕ್ವಾಡ್ ಅವರಿಗೆ ಕ್ಯಾಪ್ಟನ್ಸಿನ ನೀಡಿರೋದು ಈ ಸೀಸನ್ನಿಂದ. ಋತುರಾಜ್ ಗಾಯಕ್ವಾಡ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕ್ಯಾಪ್ಟನ್ಸಿನ ಮಾಡ್ತಾರೆ. ನೋಡಬೇಕು ಅವರ ಕ್ಯಾಪ್ಟನ್ಸಿಲಿ ಯಾವ ಥರ ಟೀಮ್ ಮೂಡ್ ಬರುತ್ತೆ ಅಂತ. ಆದರೆ ಧೋನಿ ಅವರ ಗೈಡ್ಲೈನ್ಸ್ ಅಂತೂ ಇದ್ದೇ ಇರುತ್ತೆ ಅವ್ರಿಗೆ. ಸ್ವಲ್ಪ ದಿನ ಹಿಂದನೇ ಧೋನಿಗೆ ಒಂದು ಕ್ಯಾಪ್ಷನ್ ಹಾಕಿದ್ರು, ನ್ಯೂ ಸೀಸನ್ ನ್ಯೂ ರೋಲ್ ಅಂತ. ಅದು ಇದೇನೆ. ಋತುರಾಜ್ ಗಾಯಕ್ವಾಡ್ ಇನ್ಮೇಲಿಂದ ಅಫಿಷಿಯಲಿ CSKಗೆ ಕ್ಯಾಪ್ಟನ್ಸಿನ ನಿರ್ವಹಿಸ್ತಾರೆ. ನೋಡಬೇಕು ಯಾವ ಥರ ಮಾಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.